ಹಾಯ್ ವಿವರ್ಸ್, ನಾನು ಲಿಂಗರಾದಿತ್ಯಾಸ್. ವೆಲ್ಕಮ್ಸ್ ಟು LRI POV. ಇವತ್ತು ನಾವು ಒಂದು ಮೋಟಿವೇಶ್ನಲ್ ಕಥೆನ ಚರ್ಚೆ ಮಾಡೋಣ ಅನ್ನೋದಕ್ಕಿಂತ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಅದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಒಂದು ಊರಿಗೆ ಒಂದು ಸ್ವಾಮೀಜಿ, ಅಂದರೆ ಒಬ್ಬರು ಸ್ವಾಮೀಜಿಯವರು ಆ ಊರಿಗೆ ಬರ್ತಾರೆ. ಎಲ್ಲರೂ ಹೋಗಿ ನೋಡ್ತಾರೆ, ಅವ್ರಿಗೆ ಬೇಕಾಗಿರೋ ವರಗಳನ್ನು ಕೇಳ್ತಾರೆ, ಅವರಿಗೆ ಬೇಕಾಗಿರೋವಂಥ ಒಂದಷ್ಟು ವಿಷಯಗಳ ಬಗ್ಗೆ ಆ ಸ್ವಾಮೀಜಿ ಜೊತೆ ಚರ್ಚೆ ಮಾಡ್ತಾರೆ. ಗುರುಗಳೇ, ನನಗೆ ತುಂಬ ಕಷ್ಟ ಇದೆ, ನನಗೆ ಮನೆ ಬೇಕು, ನಾನು ಕಾರ್ ತೊಗೊಳ್ಬೇಕಂತಿದ್ದೀನಿ, ತೊಗೊಳ್ಳ, ಯಾವ ಕಲರ್ ಕಾರ್ ತೊಗೊಳ್ಳಿ, ಈ ಥರದ್ದು ಒಂದಷ್ಟು ಚರ್ಚೆಗಳು ಹೋಗ್ತಾ ಇರಬೇಕಂದ್ರೆ ಒಬ್ಬಳು ಗೃಹಿಣಿ ಆ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಗುರುಗಳೇ, ನನಗೆ ಒಂದು ತಾಯ್ತ ಕೊಡಿ, ನಮ್ಮ ಯಜಮಾನರು ಅಂದರೆ ನನ್ನ ಗಂಡ ನನ್ನ ಮಾತು ಕೇಳ್ತಿಲ್ಲ, ನೀವು ಕೊಡೋ ತಾಯ್ತ ಹೇಗಿರಬೇಕು ಅಂತಂದರೆ ಅದನ್ನು ಅವರ ಕೈಗೆ ಅಥವಾ ಅವರ ಭುಜಕ್ಕೆ ಎಲ್ಲಾದರೂ ಕಟ್ಟಿದ್ರೆ ಅವ್ರು ನನ್ನ ಮಾತನ್ನು ಕೇಳಬೇಕು ಅಂತ ಒಂದು ಬೇಡಿಕೆ ಇಡ್ತಾಳೆ. ಆವಾಗ ಆ ಗುರುಗಳು ಮನಸ್ಸಿನೊಳಗಡೆನೇ ನಕ್ಕು, ಸರಿ, ನಿನಗೆ ಆ ಥರದೊಂದು ತಾಯ್ತ ಕೊಡ್ತೀನಿ, ಆದರೆ ನೀನೊಂದು ಚಿಕ್ಕ ವಿಷಯ ಮಾಡಬೇಕು. ಏನು ಹೇಳಿ? ಏನಿಲ್ಲ, ಹುಲಿಯ ಉಗುರನ್ನು ತರಬೇಕು. ಹೇ, ಅದಕ್ಕೇನು ಗುರುಗಳೇ, ಊರಲ್ಲಿ ಹುಲಿ ಉಗುರು ಕಾಸು ಕೊಟ್ಟರೆ ಸಿಗುತ್ತೆ ಅಂತ ಆ ಗೃಹಿಣಿ ಹೇಳ್ತಾಳೆ. ಆವಾಗ ಆ ಗುರುಗಳು ಹೇಳ್ತಾರೆ, ನೀನು ಕಾಸು ಕೊಟ್ಟು ತರಬಾರ್ದು, ನಿಜವಾದ ಹುಲಿ ಅದರ ಉಗುರನ್ನು ನೀನೇ ಕಿತ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ಅಯ್ಯೋ, ಹುಲಿ ಉಗುರು ಎಲ್ಲರೂ ನಾನು ಕೀಳಕ್ಕಾಗತ್ತಾ ಅಂತ ಹೇಳಿದಾಗ, ಇಲ್ಲ, ನೀನು ಆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಡ ನಿನ್ನ ಮಾತನ್ನು ಕೇಳ್ತಾನೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಡ್ಕೊಳ್ತಾನೆ, ಕುತ್ಕೊ ಅಂದರೆ ಕುತ್ಕೊಳ್ತಾನೆ, ನಿಂತ್ಕೊಂಡ್ರೆ ನಿಂತ್ಕೊಳ್ತಾನೆ, ಓಡು ಅಂದರೆ ಓಡ್ತಾನೆ, ನಿಲ್ಲು ಅಂದರೆ ನಿಲ್ತಾನೆ ಅಂತ ಹೇಳಿದಾಗ ಇವಳಿಗೂ ಖುಷಿ ಆಗುತ್ತೆ. ಆದರೆ ಹುಲಿನ ಹೇಗೆ ನಾವು ಹೋಗಿ ಹುಡ್ಕೋದು? ಅದು ಕಾಡಲ್ಲಿ ಹೋಗಿ ಹುಲಿ ಹತ್ರ ಉಗುರು ಹೇಗೆ ಕೀಳೋದು ಅಲ್ವಾ? ಹುಲಿನ ದೂರದಿಂದ ನೋಡಿದ್ರೇ ನಮಗೆ 100 ಕಿಲೋಮೀಟ್ರ್ ಓಡಿ ಇರ್ತೀವಿ. ಅಂಥದ್ರಲ್ಲಿ ಇವಳು ಯೋಚನೆ ಮಾಡ್ತಾಳೆ, ಒಂದು ಉಪಾಯ ಮಾಡ್ತಾಳೆ. ಏನು ಉಪಾಯ ಅಂತಂದರೆ, ಕಾಡಲ್ಲಿರೋ ಹುಲಿ ಮಾತ್ರ ಕ್ರೂರಿಯಾಗಿರುತ್ತೆ, ಝೂ ಅಲ್ಲಿ ಸ್ವಲ್ಪ ಸಾಧು ಇರ್ಬೋದು ಅಂತ ಅಂದ್ಕೊಳ್ತಾಳೆ. ಆದರೆ ಹುಲಿ ಯಾವಾಗಲೂ ಹುಲಿನೇ, ಎಲ್ಲೇ ಇದ್ರೂ ಅದರ ಕ್ರೂರತನವನ್ನು ಬಿಡಲ್ಲ. ಹಾಗೆ ಹೋದಾಗ ಇವಳಿಗೆ ಒಂದು ನೆನಪಾಗುತ್ತೆ, ಝೂ ಅಲ್ಲಿ ಇವಳ ಜೊತೆ ಓದಿದಂಥ ಒಬ್ಬ ಆ ಝೂನ ಇನ್ಚಾರ್ಜರ್ ಆಗಿರ್ತಾನೆ. ಸರಿ, ಅವನ ಮೂಲಕ ಅವನ್ನ ಹೋಗಿ ಕೇಳ್ತಾಳೆ, ಹೇಗಾದರೂ ಮಾಡಿ ಆ ಹುಲಿ ಉಗುರನ್ನ ನನಗೆ ಕಿತ್ಕೊಟ್ಬಿಡು. ನೋಡಪ್ಪ, ನಾನು ಇಲ್ಲಿ ಇನ್ಚಾರ್ಜರ್ ಅಷ್ಟೇ, ಹುಲಿನ ನಾನು ಪಳಗ್ಸೋಕ್ಕಾಗಲ್ಲ, ಜೊತೆಗೆ ಅದ್ರ ಹತ್ರ ನಾನು ಹೋಗೋಕ್ಕಾಗತ್ತೆ ಅಂತ ಹೆದರ್ಕೊಂಡು ಅವನು ಆಗಲ್ಲ ಅಂತಾನೆ. ಮತ್ತಿನ್ನೇನು ಮಾಡೋದು? ಬೇಕಾದರೆ ನಿನಗೆ ಅವಕಾಶ ಕೊಡ್ತೀನಿ, ನೀನು ಅದ್ರ ಜೊತೆ ಪಳಗಿ ಅದ್ರ ಜೊತೆ ಸ್ನೇಹ ಬೆಳೆಸಿ ಬೇಕಾದ್ರೆ ನೀನು ಕಿತ್ಕೋಬೋದು. ಇವಳು ಕೂಡ ಆ ಹುಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆರಂಭಿಸ್ತಾಳೆ. ಅಂದರೆ ಆ ಹುಲಿ ಹತ್ರ ಹೋಗೋದು, ನಿಧಾನಕ್ಕೆ ಅದಕ್ಕೆ ಊಟ ಕೊಡೋದು, ಹಾಗೆ ಮಾಡ್ತಾ 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 ಹುಲಿಗೂ ಇವಳಿಗೂ ಒಂದು ಸ್ನೇಹ ಬೆಳೆಯುತ್ತೆ. ಹುಲಿ ಇವಳ ಜೊತೆ ಬೆರೆಯುತ್ತೆ. ಹೇಗೋ ಮಾಡಿ ಆ ಹುಲಿ ಉಗುರನ್ನ ಕಿತ್ಕೊಳ್ತಾಳೆ. ಆವಾಗ ಹುಲಿ ಇವಳ ಜೊತೆ ಸ್ನೇಹ ಬೆಳೆಸಿರೋದ್ರಿಂದ ಸುಮ್ಮನೆ ಆಗುತ್ತೆ. ಸರಿ, ಅದನ್ನು ಕಿತ್ಕೊಂಡು ಬಂದು ಆ ಗುರುಗಳ ಹತ್ರ ಕೊಡ್ತಾಳೆ. ತಗೊಳ್ಳಿ ಗುರುಗಳೇ, ಇದರಿಂದ ನಂಗೆ ತಾಯ್ತ ಮಾಡಿಕೊಡಿ, ನನ್ನ ಗಂಡ ನನ್ನ ಮಾತು ಕೇಳಬೇಕು. ಸರಿ, ಇದು ಈ ಉಗುರನ್ನು ಹೇಗೆ ನೀನು ಕಿತ್ಕೊಂಡೆ? ಇಲ್ಲ, ನನಗೂ ಫಸ್ಟು ಈ ಥರ ಹುಲಿ ಹತ್ರ ಹೋದಾಗ ಅದು ನನ್ನ ಹತ್ರಕ್ಕೆ ಬಿಡ್ತಾ ಇರಲಿಲ್ಲ, ನಾನು ಅದನ್ನು ಪ್ರೀತಿಯಿಂದ ಅದಕ್ಕೆ ಬೇಕಾಗಿರೋ ಆಹಾರಗಳನ್ನು ಕೊಡ್ತಿದ್ದೆ, ನೋಡ್ಕೊಳ್ತಿದ್ದೆ, ಪ್ರೀತಿಯಿಂದ ಅದ್ರ ಜೊತೆ ನಡ್ಕೊಳ್ತಿದ್ದೆ ಅಂತ ಹೇಳಿದಾಗ ಆವಾಗ ಗುರುಗಳು ನಕ್ಕಿ ಹೇಳ್ತಾರೆ, ಲೇ ದಡ್ಡಿ, ಇದೇ ಥರ ನಿನ್ನ ಗಂಡನ ಜೊತೆ ಪ್ರೀತಿಯಿಂದ ಇರು, ಅವನು ನಿನ್ನ ಮಾತನ್ನ ಕೇಳ್ತಾನೆ, ನಿನ್ನ ಮಾತೇ ನಡಿಬೇಕು ಅಂತ ಅವನ ಮೇಲೆ ಯಾವಾಗಲೂ ಕೂಗಾಡೋದು ಎಲ್ಲ ಮಾಡಬೇಡ, ಅವನ ಜೊತೆ ಪ್ರೀತಿಯಿಂದ ಇರು, ನಿನ್ನ ಮಾತನ್ನ ಅವನು ಕೇಳ್ತಾನೆ ಅಂತ ಗುರುಗಳು ಹೇಳ್ತಾರೆ. ಆವಾಗ ಅವಳಿಗೆ ಅರಿವಾಗುತ್ತೆ, ಹೌದಲ್ವಾ, ಗುರುಗಳು ಹೇಳಿದ್ದು ಸರಿ ಅಂಥೇಳಿ ಅವತ್ತಿಂದ ಹೋಗಿ ಗಂಡನ ಜೊತೆ ಪ್ರೀತಿಯಿಂದ ಇರ್ತಾಳೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಅಂದರೆ ಈ ಟಾಪಿಕ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.